ಇನ್ನು ನಕಲಿ ಬಂಗಾರ ಮಾರಾಟಗಾರರ ಬಂಧನ ಆಗಿದೆ. ಬಂಧಿತರಿಂದ 29.50 ಲಕ್ಷವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸುರೇಶ ಹಾಗೂ ಸೋಮಣ್ಣ ಬಂಧಿತ ಆರೋಪಿಗಳಾಗಿದ್ದಾರೆ. ಚೆನ್ನೈ ಮೂಲದ ವ್ಯಕ್ತಿಗೆ ಕಡಿಮೆ ಬೆಲೆಗೆ ಬಂಗಾರವನ್ನ ಕೊಡಲಾಗ್ತಾ ಇತ್ತು. ಇದೀಗ ಅವರನ್ನ ವಶಕ್ಕೆ ಕೂಡ ಪಡೆದುಕೊಳ್ಳಲಾಗಿದೆ. ನಕಲಿ ಬಂಗಾರ ಮಾರಾಟಗಾರರನ್ನ ಬಂಧಿಸಲಾಗಿದೆ. ಬಂಧಿತರಿಂದ 29.50 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಕಡಿಮೆ ಬೆಲೆಗೆ ಬಂಗಾರವನ್ನ ಕೊಡೋದಾಗಿ ಹೇಳಿ ವಂಚನೆಯನ್ನ ಮಾಡಲಾಗಿದೆ. ಚೆನ್ನೈನಿಂದ ಕೂಡ್ಲಿಗಿಯ ಕ್ಯಾಸನಕೆರೆ ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಕರೆಸಿಕೊಂಡಿದ್ದಂತಹ ಆರೋಪಿಗಳು ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಬಂಗಾರವನ್ನ ಕೊಡೋದಾಗಿ ಹೇಳಿದ್ರು. ಆರೋಪಿಗಳನ್ನ ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ನಕಲಿ ಬಂಗಾರ ಮಾರಾಟಗಾರರನ್ನ ಬಂಧಿಸಲಾಗಿದೆ. ಬರೋಬ್ಬರಿ 29.50 ಲಕ್ಷ ರೂಪಾಯಿಯನ್ನ ವಶಕ್ಕೆ ಪಡೆದುಕೊಂಡಿರುವಂತದ್ದು. ಈ ಒಂದು ಸಂದರ್ಭದಲ್ಲಿ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸುರೇಶ ಹಾಗೂ ಸೋಮಣ್ಣ ಬಂಧಿತ ಆರೋಪಿಗಳಾಗಿದ್ದಾರೆ. ಚೆನ್ನೈ ಮೂಲದವರು ಕಡಿಮೆ ಬೆಲೆಗೆ ಬಂಗಾರವನ್ನ ಕೊಡೋದಾಗಿ ವಂಚನೆಯನ್ನ ಮಾಡಿರುವಂತದ್ದು. ನೋಡಿ, ಜನ ಕೂಡ ಮುಗ್ಧರಿರ್ತಾರೆ, ಯಾರನ್ನು ನಂಬ್ತಾರೆ. ಕಡಿಮೆ ಬೆಲೆಗೆ ಬಂಗಾರ ಸಿಗ್ತಾ ಇದೆ ಅಂತ ಅಂದ್ರೆ ಎಲ್ಲರೂ ಕೂಡ ಹೋಗ್ತಾರೆ. ಜೊತೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಬಂಗಾರದ ಬೆಲೆ ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಆಸೆ ಅನ್ನೋದು ಕೂಡ ಜಾಸ್ತಿ ಆಗಿದೆ. ಯಾರೋ ಕಡಿಮೆ ಬೆಲೆಗೆ ಬಂಗಾರ ಕೊಡ್ತಾರೆ ಅಂದ್ರೆ ಬಿಡಿ ತೆಗೆದುಕೊಂಡು ಬಿಡೋಣ ಅಂತ ಹೋಗಿರುವಂತದ್ದು. ಆದ್ರೆ ಮೋಸ ಹೋಗಿದ್ದಾರೆ. ಇದೀಗ ಅವರನ್ನ ಬಂಧಿಸಲಾಗಿದೆ. ಚೆನ್ನೈನಿಂದ ಕೂಡ್ಲಿಗಿಯ ಕ್ಯಾಸನಕೆರೆ ಗ್ರಾಮದ ಅರಣ್ಯ ಪ್ರದೇಶಕ್ಕೆ ಆರೋಪಿಗಳು ಅವರನ್ನ ಕರೆಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಗೆ ಬಂಗಾರವನ್ನ ಕೊಡೋದಾಗಿ ಹೇಳಿ ಕರೆಸ್ಕೊಂಡಿದ್ದಂಥದ್ದು. ಅವರನ್ನ ಅರಣ್ಯ ಪ್ರದೇಶದಲ್ಲಿ ಚಿನ್ನ ಕೊಡೋದಾಗಿ ಹೇಳಿ 30 ಲಕ್ಷ ಹಣವನ್ನ ಪಡೆದು ಎಸ್ಕೇಪ್ ಕೂಡ ಆಗಿದ್ರು. ಚೆನ್ನೈ ಮೂಲದ ಗುತ್ತಿಗೆದಾರ ಜಿ ಕುಮಾರ ಎನ್ನುವಾತ ವಂಚನೆಗೆ ಒಳಗಾದಂತಹ ವ್ಯಕ್ತಿ. ಹೋಗಿದ್ರು, ಬಂಗಾರ ಸಿಗುತ್ತೆ ಕಡಿಮೆ ಬೆಲೆಗೆ, ಅದು ಕೂಡ ಮಾರುಕಟ್ಟೆಯಲ್ಲಿ ಇವಾಗ ಏನ್ ರೇಟ್ ಇದೆ ಅದು ದುಬಾರಿ ಆಗ್ತಾ ಇದೆ, ನಾವು ಚಿನ್ನವನ್ನ ಕೊಂಡ್ಕೊಳ್ಳೋದಿಕ್ಕಾಗಲ್ಲ, ಅಟ್ಲೀಸ್ಟ್ ಕಡಿಮೆ ಬೆಲೆ ಕೊಡ್ತಿದ್ದಾರಲ್ಲ ತಗೊಳ್ಳೋಣ ಅಂತ ಹೋಗಿದ್ದಂಥದ್ದು. ಆದ್ರೆ ಇದೀಗ ಮೋಸ ಹೋಗಿದ್ದಾರೆ. ಇನ್ನು ಘಟನೆ ಕುರಿತು ಖಾನಹೊಸಳ್ಳಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಪ್ರಕರಣವನ್ನ ಕೂಡ ಕೈಗೆತ್ತಿಕೊಂಡಿದ್ರು. ಆರೋಪಿಗಳನ್ನ ಬಂಧಿಸುವಲ್ಲಿ ಇದೀಗ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ.